ಓಕೆ, ಇದು ಕುರುಂಬಲ ಕೋಟ ವೇ ಪಾಯಿಂಟ್ ಆಯಿತು. ನೆಕ್ಸ್ಟ್ ಹಿಂಗೆ ಬಾಣಾಸುರ ಸಾಗರ್ ಡ್ಯಾಮು ಹಿಂಗೆ ಹೋಗ್ಬೇಕು. ಹೋಗೋಣ. ಪರ್ ಪರ್ಸನ್ 40 ಇದೆ, ಇನ್ಕ್ಲೂಡಿಂಗ್ GST ಸೇರಿ. ಸೊ ಒಬ್ಬರು 80 ಆಯಿತು. ಬೋಟಿಂಗ್, ಕಯಾಕಿಂಗು, ಜಿಪ್ಲೈನ್ ಎಲ್ಲ ಐತಂತೆ. ಅಲ್ಲಿ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡೋಣ ಹೋಗ್ಬೇಕಾ ಬೇಡ ಅಂತ. ಬೋಟಿಂಗ್ ಓಕೆ 120 ಹೋಗ್ಲಿ. ಫೋರ್ಡ್ ಜಿಪ್ಲೈನ್ ಎಲ್ಲ ವೇಸ್ಟ್ ಅನ್ಸ್ಬಿಡುತ್ತೆ. ಅಲ್ಲಿ ವೀಡಿಯೋ ನೋಡೋಣಲ್ಲ, ಅಷ್ಟಿಲ್ಲ. ಡ್ಯಾಮ್ ಮೇಲೆ ಹೋಗಂಗಿದ್ರೆ ಜಿಪ್ಲೈನ್ ಕೊಡೋಣ. ಸ್ಟೆಪ್ಸು ಅಲ್ಲಿ ಆ ಕಡೆ ಡ್ಯಾಮ್ ಇದೆ. ಮೇಲೆ ಬಂದರೆ ಇದೆ, ಈ ಕಡೆ ಜಿಪ್ಲೈನ್ ಕೆಳಗೆ ಹೋಗೋಕೆ ಅನಿಸುತ್ತೆ. ಡ್ಯಾಮ್ ಬಂದ್ವಿ. ಇಲ್ಲಿ ಸ್ಪೀಡ್ ಬೋಟಿಂಗೆಲ್ಲ 9 ಕಾಲಂಗೆ ಓಪನ್ ಆಯಿತು. ನಮ್ಮ ಕಯಾಕಿಂಗು ತೆಪ್ಪ ಓಡಿಸೋದು ನೋಡೋಣ ಅಂದ್ಕೊಂಡ್ರೆ ಅದು 10 ಗಂಟೆ ಮೇಲೆ ಅಂತವ್ರೆ. ಯಾಗೂರು ಎಲ್ಲೋದ್ರು ಟೈಮಿಂಗು. ಅದಕ್ಕೆ ಜೋಕಾಲಿ ಆಡ್ತಾ ಇದು ಯಾವುದೋ ಪಾರ್ಕ್ ಒಳಗೆ ಇಲ್ಲೇ ಮೇಲೆ. ಸಣ್ಣ ಮಕ್ಳು ಥರ ಆಡಿ ಎಷ್ಟೋ ದಿವಸ ಆಗೋಯ್ತು ಹಿಂಗೆ. ಓಕೆ, ಕಯಾಕಿಂಗಿಗೆ ಲೈಫ್ ಜಾಕೆಟ್ ಹಾಕೊಂಡು ರೆಡಿ ಇದ್ದೀವಿ. ओके, कायाकिंग स्टार्ट. पानी कैसा है चेक करना पा. बड़े सीधा होगा गुस्सा नड़ी. ನಾವು ಹೊಡೆಯೋದಕ್ಕೆ ಇದೆ, ಕಿತ್ಕೊಂಬಂದ್ರೆ ಬರ್ತದೆ. ಎಸ್, ಕಯಾಕಿಂಗು ಮುಡೀಚು ಕಂಪ್ಲೀಟ್ ಆಯಿತು. ಮುಡಿದಿದ್ದ. ನೆಕ್ಸ್ಟ್ ಎಲ್ಲ ಹೋಗ್ತೀವಿ ಗೊತ್ತಿಲ್ಲ, ನೋಡಬೇಕು. ನಿಯರ್ ಬೈ ಪ್ಲೇಸಸ್ ನಿಯರ್ ಬೈ ಮೀ ಅಂತ ಹೊಡೆದ್ಬಿಟ್ಟು ನೆಕ್ಸ್ಟ್ ಯಾವ ತೋರಿಸೋದೆ ಅದಕ್ಕೆ ಜುಟ್ಟಾಗದೆ. ಇದೆ ಇನ್ನೊಂದು ಸೈಡ್ದು ಡ್ಯಾಮು. ಅಂದರೆ ಡ್ಯಾಮಲ್ಲೇ ಫಸ್ಟ್ ಎಂಟ್ರಿ ಬ್ಲಾಕ್ ಪ್ರೈಸು. ಇಲ್ಲೇ ಬ್ಲಾಕು ಗೇಟ್ ಆ ಸೈಡ್ ಇದೆ ಅನಿಸುತ್ತೆ. ಸೊ ಆ ಸೈಡ್ ಹೋಗಲ್ಲ. ಸೊ ಆ ಕಡೆ ಟ್ರೆಕ್ಕಿಂಗ್ ಪಾಯಿಂಟ್ ಎಲ್ಲ ಇದೆ. ಮೀನ್ಮುಟ್ಟಿ, ಬಾಣಾಸುರ ಮೀನ್ಮುಟ್ಟಿ. ಆ ಟ್ರೆಕ್ಕಿಂಗ್ ಪಾಯಿಂಟ್ ಟಾಪ್ ಹೋದ್ರೆ ಇನ್ನೂ ನೋಡಿ ಕ್ಲೌಡ್ಸ್ ಹಂಗೆ ಇದೆ. ಕ್ಲೌಡ್ಸ್ ಇನ್ನೂ ಟಚಿಂಗಲ್ಲೇ ಇದೆ. ಕ್ಲೌಡ್ಸ್ ಕಿಸ್ಸಿಂಗ್ ಅಂತ. ಈ ಮ್ಯೂಸಿಯಮ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ನೋಡೋಣ ಒಳಗಡೆ ಏನು ಕತೆ ಏನು ಅಂತ. ಟೀ ಮ್ಯೂಸಿಯಮಲ್ಲಿ ಜೊತೆಗೆ ಟೀ ಫ್ಯಾಕ್ಟ್ರಿ ನೋಡೋಣ ಅಂದರೆ ಟೀ ಫ್ಯಾಕ್ಟ್ರಿ ಇವತ್ತು ಈದ್ ಅಂದ್ಬಿಟ್ಟು ಕ್ಲೋಸ್ ಅಂತೆ. ಮ್ಯೂಸಿಯಂ ಪಕ್ಕದಲ್ಲೇ ಒಂದು ಪಾರ್ಕ್ ಏನೇನೋ ಇತ್ತು. ಗೋ ಕಾರ್ಟಿಂಗು, ರೋಪ್ ಸೈಕ್ಲಿಂಗು ಏನೇನೋ ಇದೆ. ಬರ್ಮಾ ಬ್ರಿಡ್ಜ್ ಅಂತ, ಜಿಪ್ ಸ್ಕೀಯಿಂಗ್ ಅಂತೆ. ಪ್ರಾಣ. ಈಗ ನಮ್ಮ ಅಭಿಯಣ್ಣವರು ಗೋ ಕಾರ್ಟಿಂಗ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡೋರೆ. ನಾವು ಹೋಗೋಣ, ನಮ್ಮದಿದೆ ಗಾಡಿ. ಬಂದ ಇರೋ Off-roading experience. Yeah.
ಯಾವುದೋ ಕಿರುಚಿ ಮಲ ವಾಟರ್ ಫಾಲ್ಸ್ ಅಂತ ಇದೆ. ಹಳೆ ಟೀ ಎಸ್ಟೇಟು. ಕುರ್ತುಮಲೆ ಫಾಲ್ಸು. ಈಗ ನೀರಿಗೆ ದಬಾಕಣಕ್ಕೆ ಅಂತ ಹೋಯ್ತಾ ಇದೀವಿ. ನಮ್ದು ಇನ್ನೊಂದೇನು ಮ್ಯಾಟ್ರ್ ಅಂದರೆ ಬ್ಯಾಗ್ ತಂದು ಬಟ್ಟೆ ತಂದೆಲ್ಲ ಲಾಡ್ಜಲ್ಲೇ ಇಟ್ಟಿದ್ದೀವಿ. ಇಲ್ಲಿ ಸುಮ್ಮನೆ ಸುತ್ತಾಣ ಅಂತ ಬಂದಿದ್ದು. 1 ಟವಲ್ ಕೂಡ ಎಕ್ಸ್ಟ್ರಾ ತಗೊಂಬಂದಿಲ್ಲ. ಇದೇ ಅಂಡರ್ವೇರ್ ಎಲ್ಲ ಈಗಿರೋದು ನಮಗೆ. ಹೋಗ್ಬಿಟ್ಟ ಹೋಗ್ಬಿಟ್ಟ. ನೀರು ಜಾಸ್ತಿ ಕುಡ್ದ? ಯಾಕೋ ಯಾಕೋ ಕಮ್ಮಿ ಏನಿಲ್ಲ ಅಂದ್ರು ಈ 5 ಬಾರು 6 ಬಾರ್ ಅಂತಲ್ಲ, ಇದೇನಿಲ್ಲ ಅಂದ್ರೆ 5 ಬಾರ್ ಏರ್ ಬಿಡ್ಕೊಂತೀವಿ. ಇದೇನಿಲ್ಲ ಅಂದ್ರೆ 10 ಬಾರ್ ಮೇಲೆ ಐತಲ್ಲ, 10 ಏನೋ ಜಾಸ್ತಿನೇ ಐತೆ. ಇಲ್ಲಿ ಕಮ್ಮಿ, ಇಲ್ಲಿ ಹಾಕೊಂಡು ಸರಿಯಾಗಿ ಗುಂಪೈತೆ ನೀರು. ಮೈನ್ ಇಲ್ಲಿ ನಾವು ಫಾಲ್ಸ್ ಚೂಸ್ ಮಾಡ್ಕೊಂಡಿದ್ದೇನಂದ್ರೆ ನೋಡಿ, ಚಿಕ್ಕದು ಬಟ್ ಪ್ರೆಷರಾಗಿ ಬರ್ತದೆ ನೀರಿಲ್ಲಿ. ಸ್ನಾನ ಮಾಡೋಕ್ಕೆ ಆಳ ಇಲ್ಲ, ಆರಾಮಾಗೆ ಏನು ಯಾರು ಗಾಬರಿ ಪಡೋಂಗಿಲ್ಲ. ಜನ ಇಲ್ಲ, ಮೈನು ಬಂದವ್ರು ಹೋದ್ರು ಚಿಕ್ಕದು ಅಂದ್ಕೊಂಡು ಹೋದ್ರು. ಬಟ್ ನಾವು ಆರಾಮಾಗೆ ಇಬ್ಬರೇ ಚಿಲ್ ಮಾಡಿಕೊಂಡು ಜಾಲಿ ಜಾಲಿ ಅಂದ್ಕೊಂಡು ಓಡಾಡ್ಕೊಂಡು ಆಟ ಆಡ್ಕೊಂಡು ಹೋಯ್ತಾ ಇದ್ದೀವಿ. ಇಷ್ಟೇ. ಈಗ ಬಟ್ಟೆ ತಂದಿಲ್ಲ, ಕಾಚಗಳು ಒಣಗಿಸ್ಕೊಬೇಕು. ದ ಮೇನ್ ಟಾಸ್ಕ್ ಈಸ್ ದಟ್ ಒನ್ ಓನ್ಲಿ. ಕಾಲು ಕಾಲು ಇಂಥ ಸಿಚುವೇಶನಲ್ಲಿ ಬಟ್ಟೆ ಒಂದು ಜೊತೆ ಮಾತ್ರ ಇರುತ್ತೆ. ಅಂಡರ್ವೇರು ಡಬಲ್ ಗಿಬಲ್ ಏನೂ ಇರಲ್ಲ. ಆಚೆ ಬನ್ನಿ, ಒಂದು 5 ನಿಮಿಷ ನಿಂತ್ಕೊಳ್ಳಿ. ಈ ಥರ ಶರ್ಟ್ ಇರುತ್ತಲ್ಲ, ನಾನು ಆಫ್ ಹಾಕೊಂಬಿಡಿ. ನೋಡಿ ಹಿಂಗೆ ಹಾಕೊಂಬಿಟ್ಟು ಸೈಡಿಗೆ 2 ಬಟನ್ ಹಾಕೊಂಬಿಡಿ, ಸೇಫು. ಅಂಡರ್ವೇರ್ ಬಿತ್ಕೊಂಡ್ಬಿಟ್ಟು ಹಿಂಡ್ರಿ, ಜಾಕಿ ಕಾಸನ್ನು ಹಾಕಿ ಹಿಂಡ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಬಿಸಿಲಿಗೆ ಒಣಾಕಿ ಹಂಗೆ ಅಡ್ಡಾಡ್ರಿ. ನೀವು ಒಣಕ್ಕಂತೀರಾ, ಅದಾದ್ಮೇಲೆ ಆರಾಮ ಲೈಫ್ ಎಲ್ಲ ಜಿಂಗಾಲಲ್ಲ ಮನೆಯಲ್ಲಿ. ಆಸ್ ಪರ್ ಪಾರ್ಟ್ 1 ನಾವು ಕುರುಂಬಲಕೋಟ ವ್ಯೂ ಪಾಯಿಂಟ್ ನೋಡ್ಕೊಂಡು ಬಂದಾದ್ಮೇಲೆ ನಾವು ನೆಕ್ಸ್ಟ್ ಬಂದಿದೆ ಮೀನ್ಮುಟಿ ವಾಟರ್ ಫಾಲ್ಸ್ ಮತ್ತೆ ಟ್ರೆಕ್ಕಿಂಗ್ ಪಾಯಿಂಟ್ಗೆ. ಸೊ ನಮಗೆ ಟ್ರೆಕ್ಕಿಂಗ್ ಪಾಯಿಂಟ್ಗೆ ಅದು 8 ಗಂಟೆ ಮೇಲೆ ಅಂತ ಇತ್ತು. ಸೊ ಅದು ನತ್ತಲಿಲ್ಲ. ಮತ್ತೆ ಮೀನ್ಮುಟಿ ವಾಟರ್ ಫಾಲ್ಸ್ ಕೂಡ ಬಂದು 10 ಗಂಟೆಗೆ ಓಪನ್ ಅಂದರು, 9 ಗಂಟೆಗೆ ಓಪನ್ ಅಂದರು. ನಾವು ಆಲ್ರೆಡಿ 7:38 ಹಂಗೆ ಅಲ್ಲಿದ್ದು. ಸೊ ಸ್ವಲ್ಪ ಮುಂದೆ ಬಂದ್ವಿ. 100 ರೂಪೀಸ್ ಎಂಟ್ರಿ ಟಿಕೆಟ್ ಅಂದರು. ತೊಗೊಂಬರೋಣ ಅಂತ ವಾಪಸ್ ಹೋದ್ವಿ. ಆದರೂ 9 o'clock ಓಪನ್ ಅಂದರು. ಬೇಜಾರಾಗ್ಬಿಟ್ಟು ನೆಕ್ಸ್ಟ್ ಬಂದಿದ್ದೆ ನಾವು ಬಾಣೇಶ್ವರ ಸಾಗರ ಡ್ಯಾಮು.